ಇವತ್ತು ತುಂಬ ಮನಸ್ಸು ಭಾರವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 2018ನೇ ಇಸ್ವಿಯಲ್ಲಿ ಜೂನ್ 7ನೇ ತಾರೀಕು ಅಪ್ಪು ಸರ್ ಅಂದರೆ ಅವರು ನಟ ಸಾರ್ವಭೌಮ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಪವನ್ ಒಡೆಯರು ಆ ಚಿತ್ರದ ನಿರ್ದೇಶಕರು. ಆ ಚಿತ್ರದ ಒಂದು ಬಳ್ಳಾರಿ ಭಾಗದಲ್ಲಿ ಆ ಚಿತ್ರದ ಶೂಟಿಂಗ್ ಮುಗಿಸ್ಕೊಂಡು ಅನಂತಪುರ ಮಾರ್ಗವಾಗಿ ಅವರು ಬೆಂಗಳೂರು ವಾಪಸ್ ಬರುವಾಗ ಮಾರ್ಗ ಮಧ್ಯೆ ಆಕ್ಸಿಡೆಂಟ್ ಆಗಿ, ಅಂದರೆ ಕಾರಿಗೆ ಅಪಘಾತ ಕಡೆಗೆ ಡಿವೈಡರ್ಗೆ ಕಾರ್ ಡಿಕ್ಕಿ ಆಗಿಬಿಟ್ಟು ಅಪಘಾತ ಆಯಿತು. ಬಟ್ ಕಾರಿನಲ್ಲಿದ್ದರೆ ಏನೂ ಆಗಿರಲಿಲ್ಲ. ಆ ವಿಚಾರ ಏನಾಗೋಯಿತು ಅಂದರೆ ತುಂಬ ವೈರಲ್ ಆಗೋಯಿತು. ನಮಗೆಲ್ಲ ತುಂಬ ಶಾಕ್, ಏನಾಯಿತು ಅಪ್ಪು ಸರ್ಗೆ ಅಥವಾ ಅಲ್ಲಿದ್ದವ್ರಿಗೆ ಏನಾಯಿತು ಅನ್ನೋ ಟೈಮಲ್ಲೇ ಅವರು ವಾಪಸ್ ಕರೆಕ್ಟಾಗಿ ಮನೆಗೆ ಬಂದು ನಾನು ಮನೆಗೆ ತಲುಪಿದ್ದೀನಿ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದು ಹಾಕ್ಕೊಂಡಿದ್ರು. ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ, ಸೇಫಾಗಿದ್ದೀನಿ ಅಂತ. ಇವತ್ತೇ ಆ ದಿನ ಅಂದರೆ ಜೂನ್ 7ನೇ ತಾರೀಕು 2018. ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅದೇ ಓಡಾಡ್ತಾ ಇತ್ತು. ಇವತ್ತು ನಾನು ಕೂಡ ಅದನ್ನು ಶೇರ್ ಮಾಡಿದ್ದೆ. ತುಂಬ ಮನಸ್ಸು ತುಂಬ ಭಾರವಾಗೋಯಿತು. ತುಂಬ ಕ್ಷೇಮವಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಇರಬೇಕಾಗಿತ್ತು. ರಿಯಲಿ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಈ ಥರ ಎಷ್ಟು ಸಖತ್ತಾಗಿದ್ದು, ಜಿಮ್ ಬಾಡಿ, ಹೆಲ್ದಿ ಆಗಿದ್ದರು, ಒಂದು ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದರು. ಈ ಸಿನಿಮಾಗಳು, ಹಿಟ್ ಸಿನಿಮಾಗಳು, ಎಲ್ಲ ರೀತಿ ಒಳ್ಳೊಳ್ಳೆ ಕಥೆಗಳು, ಕ್ಲಾಸ್ ಮತ್ತು ಮಾಸ್ ಎಲ್ಲ ರೀತಿ ಸಿನಿಮಾಗಳನ್ನ ಮಾಡ್ತಾಯಿದ್ರು. ಚಿಕ್ಕ ಹುಡುಗರು ಎಲ್ಲ ವಯೋಮಾನದವ್ರಿಗೂ ಅವರು ತುಂಬ ಇಷ್ಟ ಆಗಿದ್ದರು. ಯಾಕೆ ಈ ಥರ ಆಯಿತೋ ಗೊತ್ತಿಲ್ಲ. ಆದರೆ ರಿಯಲಿ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಚಿತ್ರರಂಗ ಅರ್ಧ ಸತ್ತೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. 50% ಅವ್ರು ಇಲ್ದೇ ಚಿತ್ರರಂಗ ಒಂದು ಇನ್ಸ್ಪಿರೇಷನ್ ಇತ್ತು ಅವರಿದ್ದಾಗ. ಒಂಥರ ಇಲ್ಲ ಅಂದಾಗ ತುಂಬ ಬೇಜಾರಾಗ್ಬಿಡ್ತು. ಆ ಪೋಸ್ಟು ಮೆಮೊರೀಸಲ್ಲಿ ಬರ್ತಾನೆ ಇರುತ್ತೆ. ಈ ಜೂನ್ 7ನೇ ತಾರೀಕು ಬಂದಾಗ, ಅಕ್ಟೋಬರ್ 29 ಬಂದಾಗ ತುಂಬ ಮನಸ್ಸಿಗೆ ತುಂಬ ಅಂದರೆ ಅವರು ಸೇಫಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಹಂಗಂತ ನಾನು ಒಂದು ಮಾತು ಹೇಳ್ತೀನಿ. ಅವರೆಲ್ಲೋ ಇಲ್ಲೆಲ್ಲೋ ಶೂಟಿಂಗ್ ಹೋಗಿದ್ದಾರೆ ಅಂತ ನಾನು ಇವತ್ತಿಗೂ ಕೂಡ ಭಾವಿಸಿರೋದು. ಭೌತಿಕವಾಗಿ ಇಲ್ಲದೆ ಇರೋದು, ಬಟ್ ಮಾನಸಿಕವಾಗಿ ತುಂಬ ಜೊತೆಯಾಗಿದ್ದಾರೆ. ಪ್ರತಿದಿನ ಅವರ ನೆನಪುಗಳು ಕಾಡ್ತಾನೆ ಇರುತ್ತೆ. ಪ್ರತಿದಿನ ಅಂದರೆ ಅವರ ಸಿನಿಮಾಗಳು ಮಾಡದಿರೋದು, ಬಟ್ ಹಳೆ ಸಿನಿಮಾಗಳು ರಿಲೀಸ್ ಆದಾಗ ಮಿಸ್ ಮಾಡ್ದೇ ನೋಡ್ತೀನಿ. ಆ ಮೆಮೊರೀಸ್ ತುಂಬ ರೀಕಾಲ್ ಆಗುತ್ತೆ. ಅವರು ಇರಬೇಕಾಗಿತ್ತು. ಮಿಸ್ ಮಾಡ್ಕೊಳ್ತಾ ಇದ್ವಿ. ಪ್ರತಿ ಕ್ಷಣವೂ ಕೂಡ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಒಂದು ಎನರ್ಜೆಟಿಕ್ ಹೀರೋ ಅಲ್ವಾ, ಹೀಗಾಗಿ ತುಂಬ ಮನಸ್ಸು ತುಂಬ ಬೇಜಾರಾಗೋಯ್ತು ಬೆಳಗ್ಗೆಯಿಂದನೂ. ಅದು ನಾನು ಶೇರ್ ಮಾಡಿದಾಗ ಅವ್ರು ಆರಾಮಿದ್ದೀನಿ ಅಂತ ಹೇಳ್ಬಿಟ್ಟು, ಅದೇ ರೀತಿಯೇ ಅವ್ರಿಗೆ ಆ ಹೃದಯಾಘಾತ ಏನು ಆದಾಗ ಆರಾಮಾಗಿದ್ದೀನಿ ಅಂತ ಒಂದು ಪೋಸ್ಟ್ ಹಾಕ್ಬಿಟ್ಟು ಅಥವಾ ಮೀಡಿಯಾ ಮುಂದೆ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ನಾವು ಐನೋ ನನಗೆ ಗೊತ್ತು, ಹುಟ್ಟು ಅಂದಮೇಲೆ ಸಾವು ಅನ್ನೋದು ಇರಲೇಬೇಕು. ಬಟ್ ಸಾವು ಒಂದು ಇಷ್ಟವಾಗಿರೋ ಪದನೋ ಇಷ್ಟವಾಗಿಲ್ದಿರೋ ಪದನೋ ವಾಟ್ ಅವರ ಮನುಷ್ಯ ಹುಟ್ಟು ಅಂದಮೇಲೆ ಸಾವು ಇರೋದು ಇಲ್ಲ ಅನ್ನಲಿಲ್ಲ. ಬಟ್ ಒಂಥರ ಅವ್ಯಕ್ತ ಭಾವನೆ ನನಗೆ ಹೇಳ್ಕೊಳ್ಳೋಕ್ಕೆ ಒಂಥರ ತುಂಬ ಮನಸ್ಸಿನ ಒಂದು ಇದರಿಂದ ನಾನು ಹೇಳ್ಕೊತಾ ಇರೋದು. ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ಹೀಗಾಗಿ ಅವರು ಆ್ಯಕ್ಟ್ ಮಾಡಿರೋ ಹೀರೋ ಆಗಿ ಏನು ಆ್ಯಕ್ಟ್ ಮಾಡೋರು ಎಲ್ಲ ಸಿನಿಮಾನೂ ಥಿಯೇಟ್ರಲ್ಲಿ ಹೋಗಿ ನೋಡಿರೋದು. ತುಂಬ ರಿಯಲಿ ಇಡೀ ಕನ್ನಡ ಜನತೆನೇ, ಕರ್ನಾಟಕನೇ ಅವ್ರನ್ನ ತುಂಬ ರಿಯಲಾಗಿ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅವರ ಸಿನಿಮಾಗಳಾಗಿರ್ಬೋದು, ಅವ್ರು ಆ್ಯಕ್ಟ್ ಮಾಡಿರೋ ಈಗ ರಿಯಾಲಿಟಿ ಶೋಗಳು, ಅವುಗಳೆಲ್ಲ ಮತ್ತೆ ನೋಡ್ತಾನೆ ಇರ್ತೀವಿ. ಅವರು ಎಲ್ಲೂ ಹೋಗಿಲ್ಲ ಅಂತಲೇ, ಅಂದರೆ ಅವರು ಎಲ್ಲೋ ಶೂಟಿಂಗಿಗೆ ಹೋಗಿದ್ದಾರೆ ಅಂತಲೇ ಇವತ್ತಿಗೂ ಕೂಡ ಆ ಭಾವನೆನೇ ಇರೋದು. ಸೊ ಒಂದೇ ಒಂದು ಹೇಳೋದು, ರಿಯಲಿ ವಿ ಮಿಸ್ ಯು ಸರ್, ಲಾಟ್ ಆಫ್ ಮಿಸ್ ಯು.